ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಇನ್ನೂ ಕೂಡ ಸರಿ ಹೋಗಿಲ್ಲ. ಸರ್ಕಾರ ಏನೋ ಎಸೆನ್ಷಿಯಲ್ ಸರ್ವಿಸಸ್ ಅಡಿಯಲ್ಲಿ 20% ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಾಲ್ತಾ ಇಲ್ಲ ಅನ್ನುವಂತ ವಿಚಾರ. ಹಾಗಾಗಿ ಕರುನಾಡಲ್ಲಿ ಇನ್ನೂ ಕೂಡ ಈ ಬರದ ಪರಿಸ್ಥಿತಿ, ಗ್ಯಾಸ್ ಬರದ ಪರಿಸ್ಥಿತಿ ಮುಂದುವರೆದಿದೆ. ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗಿದೆ. ಕಲಬುರಗಿಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಟೀ, ಕಾಫಿ ಹೊರತುಪಡಿಸಿ ತಿಂಡಿಗಳ ಬೆಲೆಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ₹5 ಏರಿಕೆ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಬ್ಲಾಕ್ ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಅದರಲ್ಲಿ ಹೋಟೆಲ್ ನಡೆಸುವಂತಹ ಪರಿಸ್ಥಿತಿ. ಹಾಗಾಗಿ ನಾವು ದರ ಏರಿಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ ಅಂತ ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಅನಿವಾರ್ಯವಾಗಿ ನಾವು ಮಾಡ್ತಾ ಇದ್ದೀವಿ. ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಮಾಡೋದು ಈಗ ಸದ್ಯದ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಜೊತೆಗೆ ಹೋಟೆಲ್ ನಡಿಬೇಕು ಅಂತಂದ್ರೆ ಇದು ಅಗತ್ಯ ಕೂಡ ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದು. ಆದ್ರೆ ಜೇಬ್ ಸುಡ್ತಾ ಇರೋದು ಮಾತ್ರ ಗ್ರಾಹಕರದ್ದು. ಹೋಟೆಲ್ ಅಲ್ಲಿ ಟೀ, ಕಾಫಿ ಹೊರತುಪಡಿಸಿ ಉಳಿದ ತಿಂಡಿಗಳಿಗೆ ₹5 ಹೆಚ್ಚಳ ಆಗಿದೆ ಕಲಬುರಗಿಯಲ್ಲಿ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇದೀಗ ಹೋಟೆಲ್ ಮಾಲೀಕರು ಬ್ಲಾಕ್ ಅಲ್ಲಿ ಸಿಲಿಂಡರ್ ನ ಪರ್ಚೇಸ್ ಮಾಡುವುದರ ಮುಖಾಂತರ ಜನರಿಗೆ ಊಟ ತಿಂಡಿಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಆದರೆ ಬ್ಲಾಕ್ ಅಲ್ಲಿ ಸಿಲಿಂಡರ್ ಪರ್ಚೇಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೋಟೆಲ್ ದರದಲ್ಲಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಆಹಾರ ಪದಾರ್ಥಗಳಲ್ಲಿ ಏನು ಪ್ರತಿ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನಲ್ಲಿರುವಂತದ್ದು. ಪ್ರತಿಯೊಂದು ಟಿಫನ್ ಏನಿದೆ ಆ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಚಹಾ, ಕಾಫಿ ಹೊರತುಪಡಿಸಿ ಈ ಆಮಂತ್ರಣ ನೆಕ್ಸ್ಟ್ ನಲ್ಲಿ ಸಿಗುವಂತ ಏನೆಲ್ಲ ತಿಂಡಿ ತಿನಿಸಿದೆ ಅದೆಲ್ಲದರ ಮೇಲೂ ಕೂಡ ಇದೀಗ ₹5 ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಇದರ ಎಫೆಕ್ಟ್ ನೇರವಾಗಿ ಒಂದ್ ಕಡೆ ಜನರಿಗೂ ಕೂಡ ತಟ್ಟೋದಕ್ಕೆ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ರೇಟ್ ನಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಳ ಆಗಿರಲಿಲ್ಲ. ಇದೀಗ ಏನು ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಬ್ಲಾಕ್ ಅಲ್ಲಿ ಸಿಲಿಂಡರ್ ತೆಗೆದುಕೊಂಡು ತಮ್ಮ ಆಹಾರವನ್ನ ಪೂರೈಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ರೇಟ್ ಅಲ್ಲಿ ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ನಾನೀಗ ಆ ಹೋಟೆಲ್ ನ ಒಳಭಾಗದಲ್ಲಿರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಸಿಲಿಂಡರ್ ಕೂಡ ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಏನು ಸಿಲಿಂಡರ್ಸ್ ಇದೆ ಇದು ಯಾವುದು ಕೂಡ ಆಯಾ ಕಂಪನಿಯ ಸಿಲಿಂಡರ್ ಗ್ಯಾಸ್ ಅವರಿಗೆ ಸಿಗ್ತಾ ಇಲ್ಲ. ಬದಲಾಗಿ ಬ್ಲಾಕ್ ಅಲ್ಲಿ ಏನು ಅತಿ ಹೆಚ್ಚಿನ ಮೊತ್ತವನ್ನ ಕೊಟ್ಟು ಸಿಲಿಂಡರ್ ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. 14 ಕೆಜಿಯ ಸಿಲಿಂಡರ್ಗೆ ₹1,900 ಕೊಟ್ಟು ಖರೀದಿ ಮಾಡ್ತಾ ಇದ್ದ ಹೋಟೆಲ್ ನ ಮಾಲೀಕರು ಇದೀಗ ₹4,000, ₹3,900 ಈ ರೀತಿಯಾಗಿ ಹಣವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ಅನಿವಾರ್ಯವಾಗಿ ಅವರು ಹೋಟೆಲ್ನ ತಿಂಡಿ ದರಗಳಲ್ಲಿ ಏರಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪರ್ ಡೇ ನಮಗೆ ₹12,000 ಸಿಲಿಂಡರ್ಗೆ ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ವಿ, ದರದಲ್ಲಿ ಅಂದ್ರೆ ಒಂದು ಪರ್ ಪ್ಲೇಟ್ ₹5 ದರವನ್ನು ಏರಿಕೆ ಮಾಡಿದ್ವಿ. ಚಹಾ ಮತ್ತು ಕಾಫಿಗೆ ಏರಿಕೆ ಮಾಡಿಲ್ಲ. ಉಳಿದಂತ ತಿಂಡಿ ತಿನಿಸುಗಳಿಗೆ ₹5 ನಾವು ಏರಿಕೆ ಮಾಡಿದ್ವಿ. ಕೆಲವೊಂದು ಐಟಮ್ ಅನ್ನು ಕಡಿಮೆ ಮಾಡಿ ಎರಡೇ ಸಿಲಿಂಡರ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡುವಂತವರು ಹೆಚ್ಚಿನವರು ಬಡವರಿದ್ದಾರೆ. ಸೊ ನಮ್ಮಿಂದ ನೇರವಾಗಿ ನಾವು ಒಂದು ವೇಳೆ ಹೋಟೆಲ್ ಬಂದ್ ಮಾಡಿದ್ರಂದ್ರೆ ರೈತರಿಗೂ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ಯಾಕಂದ್ರೆ ಬೇಳೆ, ಕಾಳು, ತರಕಾರಿ, ಅಕ್ಕಿ ಪ್ರತಿಯೊಂದು ನಾವು ರೈತರಿಂದ ಬರುವಂತಹ ವಸ್ತುಗಳನ್ನೇ ನಾವು ಯೂಸ್ ಮಾಡೋದು ಇಲ್ಲಿ ಹೋಟೆಲ್ ಅಲ್ಲಿ. ಬೇರೆ ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತದೆ ಒಂದು ವೇಳೆ ಹೋಟೆಲ್ ಬಂದ. ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಇನ್ನೂ ಕೂಡ ಸರಿ ಹೋಗಿಲ್ಲ. ಸರ್ಕಾರ ಏನೋ ಎಸೆನ್ಷಿಯಲ್ ಸರ್ವಿಸಸ್ ಅಡಿಯಲ್ಲಿ 20% ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಾಲ್ತಾ ಇಲ್ಲ ಅನ್ನುವಂತ ವಿಚಾರ. ಹಾಗಾಗಿ ಕರುನಾಡಲ್ಲಿ ಇನ್ನೂ ಕೂಡ ಈ ಬರದ ಪರಿಸ್ಥಿತಿ, ಗ್ಯಾಸ್ ಬರದ ಪರಿಸ್ಥಿತಿ ಮುಂದುವರೆದಿದೆ. ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗಿದೆ. ಕಲಬುರಗಿಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಟೀ, ಕಾಫಿ ಹೊರತುಪಡಿಸಿ ತಿಂಡಿಗಳ ಬೆಲೆಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ₹5 ಏರಿಕೆ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಬ್ಲಾಕ್ ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಅದರಲ್ಲಿ ಹೋಟೆಲ್ ನಡೆಸುವಂತಹ ಪರಿಸ್ಥಿತಿ. ಹಾಗಾಗಿ ನಾವು ದರ ಏರಿಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ ಅಂತ ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಅನಿವಾರ್ಯವಾಗಿ ನಾವು ಮಾಡ್ತಾ ಇದ್ದೀವಿ. ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಮಾಡೋದು ಈಗ ಸದ್ಯದ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಜೊತೆಗೆ ಹೋಟೆಲ್ ನಡಿಬೇಕು ಅಂತಂದ್ರೆ ಇದು ಅಗತ್ಯ ಕೂಡ ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದು. ಆದ್ರೆ ಜೇಬ್ ಸುಡ್ತಾ ಇರೋದು ಮಾತ್ರ ಗ್ರಾಹಕರದ್ದು. ಹೋಟೆಲ್ ಅಲ್ಲಿ ಟೀ, ಕಾಫಿ ಹೊರತುಪಡಿಸಿ ಉಳಿದ ತಿಂಡಿಗಳಿಗೆ ₹5 ಹೆಚ್ಚಳ ಆಗಿದೆ ಕಲಬುರಗಿಯಲ್ಲಿ.
ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇದೀಗ ಹೋಟೆಲ್ ಮಾಲೀಕರು ಬ್ಲಾಕ್ ಅಲ್ಲಿ ಸಿಲಿಂಡರ್ ನ ಪರ್ಚೇಸ್ ಮಾಡುವುದರ ಮುಖಾಂತರ ಜನರಿಗೆ ಊಟ ತಿಂಡಿಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಬ್ಲಾಕ್ ಅಲ್ಲಿ ಸಿಲಿಂಡರ್ ಪರ್ಚೇಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೋಟೆಲ್ ದರದಲ್ಲಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಆಹಾರ ಪದಾರ್ಥಗಳಲ್ಲಿ ಏನು ಪ್ರತಿ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನಲ್ಲಿರುವಂತದ್ದು. ಪ್ರತಿಯೊಂದು ಟಿಫನ್ ಏನಿದೆ ಆ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಚಹಾ ಕಾಫಿ ಹೊರತುಪಡಿಸಿ ಈ ಆಮಂತ್ರಣ ನೆಕ್ಸ್ಟ್ ನಲ್ಲಿ ಸಿಗುವಂತ ಏನೆಲ್ಲ ತಿಂಡಿ ತಿನಿಸಿದೆ ಅದೆಲ್ಲದರ ಮೇಲೂ ಕೂಡ ಇದೀಗ ₹5 ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಇದರ ಎಫೆಕ್ಟ್ ನೇರವಾಗಿ ಒಂದ್ ಕಡೆ ಜನರಿಗೂ ಕೂಡ ತಟ್ಟೋದಕ್ಕೆ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ರೇಟ್ ನಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಳ ಆಗಿರಲಿಲ್ಲ. ಇದೀಗ ಏನು ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಬ್ಲಾಕ್ ಅಲ್ಲಿ ಸಿಲಿಂಡರ್ ತೆಗೆದುಕೊಂಡು ತಮ್ಮ ಆಹಾರವನ್ನ ಪೂರೈಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ರೇಟ್ ಅಲ್ಲಿ ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ನಾನೀಗ ಆ ಹೋಟೆಲ್ ನ ಒಳಭಾಗದಲ್ಲಿರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಸಿಲಿಂಡರ್ ಕೂಡ ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಏನ್ ಸಿಲಿಂಡರ್ಸ್ ಇದೆ ಇದು ಯಾವುದು ಕೂಡ ಆಯಾ ಕಂಪನಿಯ ಸಿಲಿಂಡರ್ ಗ್ಯಾಸ್ ಅವರಿಗೆ ಸಿಗ್ತಾ ಇಲ್ಲ. ಬದಲಾಗಿ ಬ್ಲಾಕ್ ಅಲ್ಲಿ ಏನು ಅತಿ ಹೆಚ್ಚಿನ ಮೊತ್ತವನ್ನ ಕೊಟ್ಟು ಸಿಲಿಂಡರ್ ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. 14 ಕೆಜಿಯ ಸಿಲಿಂಡರ್ಗೆ ₹1,900 ಕೊಟ್ಟು ಖರೀದಿ ಮಾಡ್ತಾ ಇದ್ದ ಹೋಟೆಲ್ ನ ಮಾಲೀಕರು ಇದೀಗ ₹4,000, ₹3,900 ಈ ರೀತಿಯಾಗಿ ಹಣವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ಅನಿವಾರ್ಯವಾಗಿ ಅವರು ಹೋಟೆಲ್ ನ ತಿಂಡಿ ದರಗಳಲ್ಲಿ ಏರಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪರ್ ಡೇ ನಮ್ಗೆ ₹12,000 ಸಿಲಿಂಡರ್ಗೆ ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ವಿ, ದರದಲ್ಲಿ ಅಂದ್ರೆ ಒಂದು ಪರ್ ಪ್ಲೇಟ್ ₹5 ದರವನ್ನು ಏರಿಕೆ ಮಾಡಿದ್ವಿ. ಚಹಾ ಮತ್ತು ಕಾಫಿಗೆ ಏರಿಕೆ ಮಾಡಿಲ್ಲ. ಉಳಿದಂತ ತಿಂಡಿ ತಿನಿಸುಗಳಿಗೆ ₹5 ನಾವು ಏರಿಕೆ ಮಾಡಿದ್ವಿ. ಕೆಲವೊಂದು ಐಟಮ್ ಅನ್ನು ಕಡಿಮೆ ಮಾಡಿ 2 ಸಿಲಿಂಡರ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡುವಂತವರು ಹೆಚ್ಚಿನವರು ಬಡವರಿದ್ದಾರೆ. ಸೊ ನಮ್ಮಿಂದ ನೇರವಾಗಿ ನಾವು ಒಂದು ವೇಳೆ ಹೋಟೆಲ್ ಬಂದ್ ಮಾಡಿದ್ರಂದ್ರೆ ರೈತರಿಗೂ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ಯಾಕಂದ್ರೆ ಬೇಳೆ, ಕಾಳು, ತರಕಾರಿ, ಅಕ್ಕಿ ಪ್ರತಿಯೊಂದು ನಾವು ರೈತರಿಂದ ಬರುವಂತಹ ವಸ್ತುಗಳನ್ನೇ ನಾವು ಯೂಸ್ ಮಾಡೋದು ಇಲ್ಲಿ ಹೋಟೆಲ್ ಅಲ್ಲಿ. ಬೇರೆ ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತದೆ ಒಂದು ವೇಳೆ ಹೋಟೆಲ್ ಬಂದ. ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಇನ್ನೂ ಕೂಡ ಸರಿ ಹೋಗಿಲ್ಲ. ಸರ್ಕಾರ ಏನೋ ಎಸೆನ್ಷಿಯಲ್ ಸರ್ವಿಸಸ್ ಅಡಿಯಲ್ಲಿ 20% ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಾಲ್ತಾ ಇಲ್ಲ ಅನ್ನುವಂತ ವಿಚಾರ. ಹಾಗಾಗಿ ಕರುನಾಡಲ್ಲಿ ಇನ್ನೂ ಕೂಡ ಈ ಬರದ ಪರಿಸ್ಥಿತಿ, ಗ್ಯಾಸ್ ಬರದ ಪರಿಸ್ಥಿತಿ ಮುಂದುವರೆದಿದೆ. ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗಿದೆ. ಕಲಬುರಗಿಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಟೀ, ಕಾಫಿ ಹೊರತುಪಡಿಸಿ ತಿಂಡಿಗಳ ಬೆಲೆಯಲ್ಲಿ ಹೆಚ್ಚಳ ಮಾಡಿದ್ದಾರೆ. ₹5 ಏರಿಕೆ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಬ್ಲಾಕ್ ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಅದರಲ್ಲಿ ಹೋಟೆಲ್ ನಡೆಸುವಂತಹ ಪರಿಸ್ಥಿತಿ. ಹಾಗಾಗಿ ನಾವು ದರ ಏರಿಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ ಅಂತ ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಅನಿವಾರ್ಯವಾಗಿ ನಾವು ಮಾಡ್ತಾ ಇದ್ದೀವಿ. ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಮಾಡೋದು ಈಗ ಸದ್ಯದ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಜೊತೆಗೆ ಹೋಟೆಲ್ ನಡಿಬೇಕು ಅಂತಂದ್ರೆ ಇದು ಅಗತ್ಯ ಕೂಡ ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದು. ಆದ್ರೆ ಜೇಬ್ ಸುಡ್ತಾ ಇರೋದು ಮಾತ್ರ ಗ್ರಾಹಕರದ್ದು. ಹೋಟೆಲ್ ಅಲ್ಲಿ ಟೀ, ಕಾಫಿ ಹೊರತುಪಡಿಸಿ ಉಳಿದ ತಿಂಡಿಗಳಿಗೆ ₹5 ಹೆಚ್ಚಳ ಆಗಿದೆ ಕಲಬುರಗಿಯಲ್ಲಿ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇದೀಗ ಹೋಟೆಲ್ ಮಾಲೀಕರು ಬ್ಲಾಕ್ ಅಲ್ಲಿ ಸಿಲಿಂಡರ್ ನ ಪರ್ಚೇಸ್ ಮಾಡುವುದರ ಮುಖಾಂತರ ಜನರಿಗೆ ಊಟ ತಿಂಡಿಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಬ್ಲಾಕ್ ಅಲ್ಲಿ ಸಿಲಿಂಡರ್ ಪರ್ಚೇಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೋಟೆಲ್ ದರದಲ್ಲಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಆಹಾರ ಪದಾರ್ಥಗಳಲ್ಲಿ ಏನು ಪ್ರತಿ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನಲ್ಲಿರುವಂತದ್ದು. ಪ್ರತಿಯೊಂದು ಟಿಫನ್ ಏನಿದೆ ಆ ಟಿಫನ್ ನ ಮೇಲೆ ಇದೀಗ ₹5 ಹೆಚ್ಚಳವನ್ನ ಮಾಡಿರುವಂತದ್ದು. ಚಹಾ ಕಾಫಿ ಹೊರತುಪಡಿಸಿ ಈ ಆಮಂತ್ರಣ ನೆಕ್ಸ್ಟ್ ನಲ್ಲಿ ಸಿಗುವಂತ ಏನೆಲ್ಲ ತಿಂಡಿ ತಿನಿಸಿದೆ ಅದೆಲ್ಲದರ ಮೇಲೂ ಕೂಡ ಇದೀಗ ₹5 ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಇದರ ಎಫೆಕ್ಟ್ ನೇರವಾಗಿ ಒಂದ್ ಕಡೆ ಜನರಿಗೂ ಕೂಡ ತಟ್ಟೋದಕ್ಕೆ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ರೇಟ್ ನಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಳ ಆಗಿರಲಿಲ್ಲ. ಇದೀಗ ಏನು ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಬ್ಲಾಕ್
ಬ್ಲಾಕ್ ಅಲ್ಲಿ ಸಿಲಿಂಡರ್ ತೆಗೆದುಕೊಂಡು ತಮ್ಮ ಆಹಾರವನ್ನ ಪೂರೈಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ರೇಟ್ ಅಲ್ಲಿ ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ನಾನೀಗ ಆ ಹೋಟೆಲ್ನ ಒಳಭಾಗದಲ್ಲಿರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಸಿಲಿಂಡರ್ ಕೂಡ ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಏನ್ ಸಿಲಿಂಡರ್ಸ್ ಇದೆ, ಇದು ಯಾವುದು ಕೂಡ ಆಯಾ ಕಂಪನಿಯ ಸಿಲಿಂಡರ್ ಗ್ಯಾಸ್ ಅವರಿಗೆ ಸಿಗ್ತಾ ಇಲ್ಲ. ಬದಲಾಗಿ ಬ್ಲಾಕ್ ಅಲ್ಲಿ ಏನು ಅತಿ ಹೆಚ್ಚಿನ ಮೊತ್ತವನ್ನ ಕೊಟ್ಟು ಸಿಲಿಂಡರ್ ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. 14 ಕೆಜಿಯ ಸಿಲಿಂಡರ್ಗೆ 1900 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದ ಹೋಟೆಲ್ನ ಮಾಲೀಕರು ಇದೀಗ 4000, 3900 ರೂಪಾಯಿ ಈ ರೀತಿಯಾಗಿ ಹಣವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇದೀಗ ಅನಿವಾರ್ಯವಾಗಿ ಅವರು ಹೋಟೆಲ್ನ ತಿಂಡಿ ದರಗಳಲ್ಲಿ ಏರಿಕೆ ಮಾಡಿದ್ದೇವೆ ಅನ್ನುವಂತ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪರ್ ಡೇ ನಮಗೆ 12,000 ರೂಪಾಯಿ ಸಿಲಿಂಡರ್ಗೆ ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದ್ವಿ, ದರದಲ್ಲಿ ಅಂದ್ರೆ ಒಂದು ಪರ್ ಪ್ಲೇಟ್ 5 ರೂಪಾಯಿಯನ್ನು ದರವನ್ನು ಏರಿಕೆ ಮಾಡಿದ್ವಿ. ಚಹಾ ಮತ್ತು ಕಾಫಿಗೆ ಏರಿಕೆ ಮಾಡಿಲ್ಲ. ಉಳಿದಂತ ತಿಂಡಿ ತಿನಿಸುಗಳಿಗೆ 5 ರೂಪಾಯಿಯನ್ನು ನಾವು ಏರಿಕೆ ಮಾಡಿದ್ವಿ. ಕೆಲವೊಂದು ಐಟಮ್ ಅನ್ನು ಕಡಿಮೆ ಮಾಡಿ ಎರಡೇ ಸಿಲಿಂಡರ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಕೆಲಸ ಮಾಡುವಂತವರು ಹೆಚ್ಚಿನವರು ಬಡವರಿದ್ದಾರೆ. ಸೊ ನಮ್ಮಿಂದ ನೇರವಾಗಿ ನಾವು ಒಂದು ವೇಳೆ ಹೋಟೆಲ್ ಬಂದ್ ಮಾಡಿದ್ರಂದ್ರೆ ರೈತರಿಗೂ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ಯಾಕಂದ್ರೆ ಬೇಳೆ, ಕಾಳು, ತರಕಾರಿ, ಅಕ್ಕಿ ಪ್ರತಿಯೊಂದು ನಾವು ರೈತರಿಂದ ಬರುವಂತಹ ವಸ್ತುಗಳನ್ನೇ ನಾವು ಯೂಸ್ ಮಾಡೋದು ಇಲ್ಲಿ ಹೋಟೆಲ್ ಅಲ್ಲಿ. ಬೇರೆ ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತದೆ ಒಂದು ವೇಳೆ ಹೋಟೆಲ್ ಬಂದ.